ಇನ್ನು ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ನಟ ದರ್ಶನ್ ಹಾಗೂ ಪವಿತ್ರ ಗೌಡ ಈಗಾಗಲೇ ಜೈಲು ಸೇರಿದ್ದಾರೆ. ಈ ನಡುವೆ ಪವಿತ್ರ ಗೌಡ ಮನೆಯಲ್ಲಿದ್ದಂತಹ ಶ್ವಾನಗಳನ್ನು ಇದೀಗ ದರ್ಶನ್ ಅವರ ಮನೆಗೆ ಶಿಫ್ಟ್ ಮಾಡಿದಾರಂತೆ. ಯಾಕೆ ಏನು ಅಂತ ಹೇಳ್ತೀವಿ, ಈ ಸ್ಟೋರಿ ನೋಡಿ. ನಟ ದರ್ಶನ್ ಅಂಡ್ ಪವಿತ್ರ ಗೌಡ ಜೈಲಿಂದ ದೂರ. ದರ್ಶನ್ ಪವಿತ್ರ ಗೌಡ ಮನೆಯ ಶ್ವಾನಗಳು ಈಗ ಫ್ರೆಂಡ್ಸ್. ಪವಿತ್ರ ಗೌಡ ಮನೆಯಲ್ಲಿದ್ದ ಶ್ವಾನಗಳು ದರ್ಶನ್ ಮನೆಗೆ ಶಿಫ್ಟ್. ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ನಟ ದರ್ಶನ್ ಪವಿತ್ರ ಗೌಡ ಜೈಲು ಸೇರಿದ್ದಾರೆ. ಆದ್ರೆ ಇವರಿಬ್ಬರ ಮನೆಯ ಶ್ವಾನಗಳು ಒಂದೆಡೆ ಸೇರಿದ್ದು ಹೊಸ ಫ್ರೆಂಡ್ಸ್ ಆಗಿವೆ. ವಿಷಯ ಏನಂದ್ರೆ, ಪವಿತ್ರ ಗೌಡ ಮನೆಯಲ್ಲಿದ್ದ ವೈಟ್ ಫ್ರೆಂಚ್ ಬುಲ್ಡಾಗ್ ಮತ್ತು ಬೆಲ್ಜಿಯನ್ ಮಾಲಿನಾಯ್ಸ್ ತಳಿಯ ಶ್ವಾನವನ್ನ ದರ್ಶನ್ ಮನೆಗೆ ಶಿಫ್ಟ್ ಮಾಡಲಾಗಿದೆ. ಪವಿತ್ರ ಮನೆಯಲ್ಲಿ ಪವನ್ ಈ ಶ್ವಾನಗಳನ್ನ ನೋಡಿಕೊಳ್ತಿದ್ರು. ಬಟ್ ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಪವಿತ್ರ ಗೌಡ ಮೊದಲನೇ ಆರೋಪಿಯಾದ್ರೆ, ಮೂರನೇ ಆರೋಪಿಯಾಗಿ ಪವನ್ ಕೂಡ ಕಂಬಿ ಹಿಂದೆ ಸೇರಿದ್ದಾನೆ. ಇದರಿಂದ ಮನೆಯಲ್ಲಿ ಶ್ವಾನವನ್ನ ನೋಡಿಕೊಳ್ಳೋರು ಯಾರು ಇಲ್ಲದ ಕಾರಣ ಶ್ವಾನಗಳು ಸೊರಗಿ ಹೋಗಿತ್ತು. ಮಾಲೀಕರಿಲ್ಲದೆ ಶ್ವಾನ ಸೊರಗಿ ಹೋಗಿರುವ ವಿಚಾರ ಗೊತ್ತಾಗ್ತಿದ್ದಂತೆ ಪೀಪಲ್ಸ್ ಫಾರ್ ಅನಿಮಲ್ಸ್ ಸಂಸ್ಥೆಯ ಹರೀಶ್ ಹಾಗೂ ಲೀನಾ ಆರ್ಆರ್ ನಗರ ಪೊಲೀಸ್ ಠಾಣೆ ಮತ್ತು ಬಿಬಿಎಂಪಿಯ ಪಶು ಸಂಗೋಪನಾ ಇಲಾಖೆಯ ಗಮನಕ್ಕೆ ತಂದಿದ್ದಾರೆ. ನಂತರ ಅಧಿಕಾರಿಗಳ ನೆರವಿನಿಂದ ಪವಿತ್ರ ಗೌಡ ಮನೆಯಲ್ಲಿದ್ದ 2 ಶ್ವಾನಗಳನ್ನ ದರ್ಶನ್ ಮನೆಗೆ ಶಿಫ್ಟ್ ಮಾಡಿದ್ರೆ, ಮತ್ತೊಂದು ಶ್ವಾನವನ್ನ ಪವಿತ್ರ ಸ್ನೇಹಿತರು ತೆಗೆದುಕೊಂಡು ಹೋಗಿದ್ದಾರಂತೆ. ಇತ್ತೀಚೆಗೆ ದರ್ಶನ್ ಅವ್ರದ್ದು ಒಂದು ಕೇಸ್ ಆದ ಮೇಲೆ ಅವತ್ತು ಮತ್ತೆ ಪವಿತ್ರ ಗೌಡ ಮನೆಯಲ್ಲಿ ಇರುವಂತ ಸಾಕು ಪ್ರಾಣಿಗಳನ್ನ ಯಾರು ನೋಡ್ಕೊಂತಿಲ್ಲ ಅಂತ ಹೇಳಿ ಕಾಳಜಿಯನ್ನ ವ್ಯಕ್ತಪಡಿಸಿರ್ತಾರೆ ಅಕ್ಕಪಕ್ಕ ಜನ ಅವರು. ನಾವು ಇಮಿಡಿಯೇಟ್ ಆಗಿ ಮತ್ತೆ ಆರ್.ಆರ್. ನಗರ ಪೊಲೀಸ್ ಅವರಿಂದ, BBMP ಅವರಿಂದ ಮತ್ತೆ ಅನಿಮಲ್ ಹಸ್ಬೆಂಡ್ರಿ ಅವರಿಂದ ಹೆಲ್ಪ್ ತಗೊಂಡು ನಾವು 2 ನಾಯಿಗಳನ್ನ, ಪವಿತ್ರ ಗೌಡ ಮನೆಯಲ್ಲಿ ಇರುವಂತ 2 ನಾಯಿಗಳು ದರ್ಶನ್ ಅವರ ಮನೆಗೆ ನಾವು ಶಿಫ್ಟ್ ಮಾಡಿರುತ್ತೇವೆ. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಪವಿತ್ರ ಹಾಗೂ ದರ್ಶನ್ ನೀನೊಂದು ತೀರಾ ನಾನೊಂದು ತೀರಾ ಅಂತಿದ್ರೆ, ಶ್ವಾನಗಳು ಮಾತ್ರ ಜೊತೆಯಲ್ಲಿ ಅನ್ನುವಂತಾಗಿದೆ. ಅದೇನೇ ಹೇಳಿ, ರೇಣುಕಾಸ್ವಾಮಿ ಕೊಲೆ ಕೇಸ್ ಆಗ್ಲಿ, ಇವರ ಜೈಲು ಡೈರಿ ಆಗ್ಲಿ, ಇದ್ಯಾವುದರ ಪರಿವೇ ಇರದ ಈ ಮೂಕ ಪ್ರಾಣಿಗಳು ಇದೀಗ ಬಿಂದಾಸ್ ಆಗಿವೆ. ಪ್ರಕಾಶ್ ಡಿ ರಾಂಪುರ್, ಪಬ್ಲಿಕ್ ಟಿವಿ, ಬೆಂಗಳೂರು.